ನಮಸ್ಕಾರ ವೀಕ್ಷಕರಿಗೆ. ವಾಸ್ತು ಸಲಹೆ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯ ಸ್ವಾಗತವನ್ನು ಹೇಳುತ್ತಾ, ಇವತ್ತು ವಾಸ್ತುಬದ್ಧ ನಿವೇಶನದಲ್ಲಿ 5 ಪಂಗಡಗಳಾಗಿರುತ್ತದೆ. 1 ಪಿತಾಮಹ ವಾಸ್ತು, 2 ಸುಪಥ ವಾಸ್ತು, 3 ದೀರ್ಘಾಯು ವಾಸ್ತು, 4 ಪುಣ್ಯಕ ವಾಸ್ತು ಮತ್ತು 5ನೇದ್ದು ಸ್ಥಾವರ ವಾಸ್ತು ಅಂತೇಳಿ. ಈ 1ನೇದ್ದು ಪಿತಾಮಹ ವಾಸ್ತುವಿನ ಅದರ ವೈಶಿಷ್ಟ್ಯತೆ ಎಂಥದ್ದು ಅಂತ ಹೇಳಿದರೆ, ಸೂರ್ಯ ಮತ್ತು ದಕ್ಷಿಣ ಆಗ್ನೇಯ ದಿಕ್ಕುಗಳ ಮಧ್ಯೆ ಎತ್ತರವಾಗಿರುತ್ತದೆ. ಹಾಗೆಯೇ ಈ ಪಶ್ಚಿಮ ಮತ್ತು ವಾಯುವ್ಯದ ಮಧ್ಯದಲ್ಲಿ ತಗ್ಗಾಗಿ ಇರುವ ನಿವೇಶನಕ್ಕೆ ವಾಸ್ತು ಪಿತಾಮಹ ಅಂತ ನಾವು ಹೆಸರು ಕೊಡ್ತೇವೆ ಆ ವಿಷಯಕ್ಕೆ. ಮತ್ತು ಇದರದ್ದು ಈ ವಾಸ್ತು ಪಿತಾಮಹ ವಾಸ್ತುವಿನ ಒಂದು ಫಲ, ಇದು ಸುಖ ಮತ್ತು ಸಂಪದ ಮತ್ತು ನೆಮ್ಮದಿ ನೀಡುವಂಥ ಒಂದು ತಾಣ ಆಗಿರ್ತದೆ. ಹಾಗಾಗಿ ಪಿತಾಮಹ ವಾಸ್ತು ಅಂತ ಅನಿಸ್ಕೊಳ್ತದೆ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ. ಇನ್ನು 2ನೇ ವಿಷಯಕ್ಕೆ ಸಂಬಂಧ ನಾವು ಬಂದರೆ ಸುಪಥ ವಾಸ್ತು ಅಂತ ನಾವು ಹೇಳ್ತೇವೆ. ಸುಪಥ ವಾಸ್ತು ಅಂದರೆ ಅದರ ವೈಶಿಷ್ಟ್ಯತೆ ಏನು? ದಕ್ಷಿಣ ಮತ್ತು ಆಗ್ನೇಯ ದಿಕ್ಕುಗಳ ಮಧ್ಯೆ ಎತ್ತರವಾಗಿರುವಂಥದ್ದು ಮತ್ತು ಉತ್ತರ ಮತ್ತು ವಾಯುವ್ಯದ ಮಧ್ಯೆ ತಗ್ಗಾಗಿರುವ ನಿವೇಶನಕ್ಕೆ ಸುಪಥ ವಾಸ್ತು ಅಂತ ಹೇಳಿ ನಾವು ಕರಿತೇವೆ ಈ ವಾಸ್ತುಶಾಸ್ತ್ರದಲ್ಲಿ. ಇದರ ಕೆಲಸ ಒಟ್ಟಾರೆ ಒಳ್ಳೆ ಕೆಲಸಗಳಿಗೆ ಮತ್ತು ಒಳ್ಳೆ ಕಾರ್ಯಗಳಿಗೆ ಬಲ ಮತ್ತು ಶುಭವನ್ನು ನೀಡುವಂಥದ್ದು. ಹಾಗಾಗಿ ಸುಪಥ ವಾಸ್ತು ಅಂತ ಹೇಳಿ ಇದಕ್ಕೆ ನಾವು ಕರಿತೇವೆ. ಹಾಗೆ ದೀರ್ಘಾಯು ವಾಸ್ತು ಅಂತ ಹೇಳಿದರೆ, ದೀರ್ಘಾಯುವಿನ ವಾಸ್ತುವಿನ ಲಕ್ಷಣ ಯಾವ ಥರ ಇರ್ತದೆ ಅಂತ ಹೇಳಿದರೆ, ಉತ್ತರ ಮತ್ತು ಈಶಾನ್ಯ ದಿಕ್ಕುಗಳ ಮಧ್ಯೆ ತಗ್ಗಾಗಿರುವಂಥದ್ದು ವೀಕ್ಷಕರೇ. ನೈಋತ್ಯ ಮತ್ತು ದಕ್ಷಿಣ ದಿಕ್ಕುಗಳ ಮಧ್ಯೆ ಎತ್ತರವಾಗಿರುವುದಕ್ಕೆ ಆ ನಿವೇಶನಕ್ಕೆ ದೀರ್ಘಾಯು ವಾಸ್ತು ಅಂತೇಳಿ ನಾವು ಹೆಸರಿಡ್ತೇವೆ. ಹೀಗಾಗಿ ಇದರದ್ದು ಫಲ ಯಾವ ಥರ ಇರ್ತದೆ ಅಂದರೆ, ಇದು ಕುಲದ ವೃದ್ಧಿಯನ್ನು ಮಾಡುತ್ತದೆ ವೀಕ್ಷಕರೇ. ಇದು ಕುಲದ ವೃದ್ಧಿಯನ್ನು ಮಾಡುವಂಥದ್ದಕ್ಕೆ ನಾವು ದೀರ್ಘಾಯು ವಾಸ್ತು ಅಂತ ಹೇಳಿ ನಾವು ಇದಕ್ಕೆ ಹೆಸರು ಹೇಳ್ತೇವೆ. ಮತ್ತು 4ನೇದ್ದು ಪುಣ್ಯಕ ವಾಸ್ತು ಅಂತ ಹೇಳಿದರೆ, ಈ ಪುಣ್ಯಕ ವಾಸ್ತುವಿನ ವೈಶಿಷ್ಟ್ಯತೆ ಮತ್ತು ಅದರ ಫಲ ಯಾವ ಥರ ಇರ್ತದೆ ಅಂತ ಹೇಳಿದರೆ, ಪೂರ್ವ ಮತ್ತು ಈಶಾನ್ಯ ದಿಕ್ಕುಗಳಲ್ಲಿ ತಗ್ಗಾಗಿದ್ದು ಪಶ್ಚಿಮ ಮತ್ತು ನೈಋತ್ಯ ದಿಕ್ಕುಗಳಲ್ಲಿ ಎತ್ತರವಾಗಿರುವುದಕ್ಕೆ ಅಲ್ಲಿ ಪುಣ್ಯಕ ವಾಸ್ತು ಅಂಥೇಳಿ ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖವಾಗಿರುತ್ತದೆ. ಹೀಗಾಗಿ ಇದರದ್ದು ಫಲ ಯಾವ ಥರ ಇರ್ತದೆ ಅಂದರೆ, ಇದು ಉತ್ತಮ ಕುಲದವರಿಗೆ ಮತ್ತೊಂದು ಇನ್ನೊಂದು ಸುಸಂಸ್ಕೃತರಿಗೆ ಮತ್ತು ಈ ಶುಭದಾಯಕವಾಗಿರುವಂಥದ್ದು ಪುಣ್ಯಕ ವಾಸ್ತು ಅಂತ ಹೇಳ್ತೇವೆ. ಆ 4. 5ನೇದ್ದು ಸ್ಥಾವರ ವಾಸ್ತು ಅಂತ ಹೇಳ್ತೇವೆ. ಈ ಸ್ಥಾವರ ವಾಸ್ತು ಯಾವ ಥರ ಮಾಡ್ತದೆ ವೀಕ್ಷಕರೇ ಅಂತ ಹೇಳಿದರೆ, ನೈಋತ್ಯ ಎತ್ತರವಾಗಿದ್ದು ಆಗ್ನೇಯ ವಾಯುವ್ಯ ಹಾಗೂ ಈಶಾನ್ಯ ದಿಕ್ಕುಗಳು ಕ್ರಮೇಣ ಒಂದಕ್ಕಿಂತ ಒಂದು ತಗ್ಗಾಗಿ ಇರುವ ನಿವೇಶನಕ್ಕೆ ಸ್ಥಾವರ ವಾಸ್ತು ಅಂತ ಹೇಳಿ ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಇದರದು ಎಲ್ಲ ಆಯಗಳಿಗೂ ಎಲ್ಲ ವಿಷಯಕ್ಕೂ ಸಂಬಂಧಪಟ್ಟಂಗೆ ಇದು ಶುಭಪ್ರದವಾಗಿರುತ್ತದೆ. ಹೀಗಾಗಿ ವೀಕ್ಷಕರೇ, ನಾವು ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ವಿಷಯದಲ್ಲಿ ಇದನ್ನು ವಾಸ್ತುಬದ್ಧ ನಿವೇಶನನ್ನು ನಾವು ನಮ್ಮ ಜೀವನದಲ್ಲಿ ನಾವು ಮನೆಯನ್ನು ಕಟ್ಟಿಕೊಳ್ಳುವಂಥ ಒಂದು ಮೂಮೆಂಟಲ್ಲಿ ಆವಾಗ ಈ ವಾಸ್ತುವನ್ನು ನಾವು ಅಳವಡಿಸಿಕೊಂಡು ಕಟ್ಟಿಕೊಂಡ್ರೆ ಆ ಮನೆಯ ಉತ್ತಮ ದರ್ಜೆಗೆ ಕರ್ಕೊಂಡು ಹೋಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ತೋರಿಸ್ಕೊಡ್ತಕ್ಕಂಥದ್ದು. ದಯವಿಟ್ಟು ನಮ್ಮ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ಆಮೇಲೆ ತಮ್ಮ ಹೆಚ್ಚೆಚ್ಚು ಜನರಲ್ಲಿ ಇರುವಂಥದ್ದು ವಾಸ್ತುವನ್ನು ತಿಳ್ಕೊಳ್ಳಿಕ್ಕೆ ಅಂತಾನೆ ಎಷ್ಟೋ ಜನ ಕಾಯ್ಕೊಂಡು ಕುಂತಿರ್ತಕ್ಕಂಥ ವ್ಯಕ್ತಿಗಳಿಗೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡುವಂಥ ಒಂದು ಪ್ರಯತ್ನ ನೀವು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇನೆ. ನಮಸ್ಕಾರಗಳು.